ಉಪಚುನಾವಣೆಯ ಬಳಿಕ ಮುಖ್ಯಮಂತ್ರಿಗಳು ಗುಡುಗಿದ್ದಾರೆ, ವಾರ್ನನ್ನ ಕೊಟ್ಟಿದ್ದಾರೆ. ಜನರನ್ನ ಈಗ ತಮ್ಮ ವಿಚಾರದಲ್ಲಿ ಹೇಗೆ ನಿಂತ್ಕೊಳ್ತಾರೆ ಎನ್ನುವಂಥ ಪರೀಕ್ಷೆಗೆ ಮುಂದಾಗಿದ್ದಾರೆ. ಯಾಕೆ ಅಂತಂದರೆ ಅವರ ಮೇಲೆ ಬಂದಿರುವಂಥ ಆರೋಪದ ವಿಚಾರದಲ್ಲಿ ಇಷ್ಟು ದಿನ ಟೀಕೆಗಳಿಗೆ ಉತ್ತರವನ್ನು ಕೊಡ್ತಾ ಹೋದ್ರು. ಈಗ ಅಬ್ಬರಿಸುವಂಥ ಪ್ರಯತ್ನಕ್ಕೆ ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಸೊ ಬೈ ಎಲೆಕ್ಷನ್ ಬಳಿಕ ಮೂಡ ಆತಂಕದಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಎದುರಾಳಿಗಳಿಗೆ ಸ್ಪಷ್ಟ ಸಂದೇಶವನ್ನ ಮುಖ್ಯಮಂತ್ರಿಗಳು ರವಾನಿಸಿದ್ದಾರೆ. ನನ್ನನ್ನು ಮುಟ್ಟಿದ್ರೆ ಹುಷಾರ್ ಅಂತ ಹೇಳಿದ್ಯಾಕೆ ಮುಖ್ಯಮಂತ್ರಿಗಳು? ನನ್ನನ್ನ ಮುಟ್ಟಿದ್ರೆ ಹುಷಾರ್ ಅಂತ ಹೇಳಿದ್ಯಾಕೆ ಮುಖ್ಯಮಂತ್ರಿಗಳು? ಸೊ ಉಪಚುನಾವಣೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ಬೈ ಎಲೆಕ್ಷನ್ ಬಳಿಕ ಈಗ ಮೂಡ ಆತಂಕದಲ್ಲಿ ಮುಖ್ಯಮಂತ್ರಿಗಳಿದ್ದಾರಾ? ಆ ನಿಟ್ಟಿನಲ್ಲಿನೇ ಈ ರೀತಿಯಾದಂಥ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಎದುರಾಳಿಗಳಿಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಅದೇನು ಅಂತಂದ್ರೆ ನನ್ನನ್ನ ಮುಟ್ಟಿದ್ರೆ ಹುಷಾರ್ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಇಷ್ಟೆಲ್ಲ ಮಾತನಾಡೋಕ್ಕೆ ಕಾರಣ ಅವರಿಗೆ ಮೂಡ ಆತಂಕ ಇನ್ನೂ ಕೂಡ ಹೋದಂಗಿಲ್ಲ. ಏನೂ ಆಗಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತಿದ್ದವರು ಈ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿದಾಗ ಈಗ ಒಂದಿಷ್ಟು ಆತಂಕ ಅವರಲ್ಲಿ ಕಾಡ್ತಾ ಇದೆಯಾ ಅನ್ನುವಂಥ ಸ್ಪಷ್ಟವಾದಂಥ ಚಿತ್ರಣ ಕಾಣಸಿಗುತ್ತೆ. ಇದು ಮುಖ್ಯಮಂತ್ರಿಗಳ ಮಾತು, ನೇರವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಮುಟ್ಟಿದರೆ ನಮ್ಮ ಕರ್ನಾಟಕದ ಜನ ಸುಮ್ಮನೆ ಬಿಡಲ್ಲ. ಎದುರಾಳಿಗಳಿಗೆ ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರವಾನಿಸೋಕೆ ಕಾರಣವೇನು? ಸಿದ್ದರಾಮಯ್ಯ ಸರ್ಕಾರ ಉರುಳಿಸಬೇಕು ಅನ್ನುವಂಥ ಪ್ರಯತ್ನವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಉಳಿಬೇಕು, ಸಿದ್ದರಾಮಯ್ಯ ಸರ್ಕಾರ ಮುಂದುವರಿಯಬೇಕು ಅಂತ ಜನರೇ ಬಿಜೆಪಿಗೆ ಹೇಳಬೇಕು. ಉಪಚುನಾವಣೆ ಮುಗಿತಾ ಇದ್ದಂತೆ ಸಿಎಂ ಡಿಫೆನ್ಸ್ ಗೇಮ್ಗೆ ಮುಂದಾಗಿದ್ಯಾಕೆ? ಜನ ಬೆಂಬಲದ ಸಂದೇಶವನ್ನು ಎದುರಾಳಿಗಳಿಗೆ ಯತ್ನಿಸಿದ್ರ ಸಿಎಂ? ಮೂಡ ಪ್ರಕರಣದಲ್ಲಿ ಇಡಿ ವಿಚಾರಣೆ ಚುರುಕಾಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಸಿದ್ದರಾಮಯ್ಯನವರ ಮಾತಿನ ವೈಖರಿ, ಒಳಗಡೆಗಿರುವಂಥ ಆತಂಕ, ಬೇಗುದಿಯನ್ನ ಆಚೆ ತರುವಂಥ ಪ್ರಯತ್ನ, ಇನ್ನೊಂದು ಕಡೆಗೆ ಎದುರಾಳಿಗಳನ್ನ ತಮ್ಮ ಮಾತುಗಳ ಮೂಲಕವಾಗಿ ನಡುಕ ಹುಟ್ಟಿಸುವಂಥ ಪ್ರಯತ್ನ, ಈ ಮೂಲಕವಾಗಿ ತಾವು ಗಟ್ಟಿಯಾಗಿ ನಿಂತ್ಕೊಳ್ತಾ ಇದ್ದೀರಿ, ನೀವೆಷ್ಟೇ ನನ್ನ ಮೇಲೆ ಈ ಪ್ರಯೋಗಗಳನ್ನು ಮಾಡಿದ್ರು ಕೂಡ ನಾನು ಜಗ್ಗಲ್ಲ ಬಗ್ಗಲ್ಲ ಅನ್ನುವಂಥ ಹೇಳುವಂಥ ಪ್ರಯತ್ನ. ಸೊ ನನ್ನ ಮುಟ್ಟಿದ್ರೆ ನಮ್ಮ ಕರ್ನಾಟಕದ ಜನ ಸುಮ್ಮನೆ ಬಿಡಲ್ಲ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಎದುರಾಳಿಗಳಿಗೆ ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರವಾನಿಸಿರೋದು ಈ ರೀತಿಯಾಗಿ. ಕುಟುಂಬಕ್ಕೆ 50,000 ರಿಂದ 60,000 ರೂಪಾಯಿ ಯಾವ ಸರ್ಕಾರ ಕೊಟ್ಟಿದೆ? ಅದಕ್ಕೆ ಹೊಟ್ಟೆವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಸುಳ್ಳು ಇಲ್ಲ. ಒಂದು ಕುಟುಂಬಕ್ಕೆ 50,000 ರಿಂದ 60,000 ರೂಪಾಯಿ ತಿಂಗಳು ಕೊಡ್ತಾ ಇದೆ, ಯಾವ ಸರ್ಕಾರ ಕೊಟ್ಟಿದೆ? ಅದಕ್ಕೆ ಹೊಟ್ಟೆವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಸುಳ್ಳು ಇಲ್ಲ. ಒಂದು ಕುಟುಂಬಕ್ಕೆ 50,000 ರಿಂದ 60,000 ರೂಪಾಯಿ ತಿಂಗಳು ಕೊಡ್ತಾ ಇದೆ, ಯಾವ ಸರ್ಕಾರ ಕೊಟ್ಟಿದೆ? ಅದಕ್ಕೆ ಹೊಟ್ಟೆವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಸುಳ್ಳು. ಪೊಲಿಟಿಕಲ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ಸುಖೇಶನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಮುಖ್ಯಮಂತ್ರಿಗಳ ಈ ಮಾತಿನ ತಾತ್ಪರ್ಯ ಏನು ಅನ್ನುವಂಥದ್ದು ಅತಿ ಮುಖ್ಯವಾಗಿ ಕಾಡುತ್ತೆ. ಒಂದು ಕಡೆಗೆ ಒಳಗಡೆಗಿರುವಂಥ ಬೇಗುದಿ ಆತಂಕವನ್ನ ನಾನು ಸ್ಟ್ರಾಂಗ್ ಇದ್ದೇನೆ ಅನ್ನುವಂಥ ತೋರಿಸುವ ಪ್ರಯತ್ನವೋ, ಅಥವಾ ಎದುರಾಳಿಗಳಿಗೆ ನನ್ನನ್ನ ಮುಟ್ಟಕ್ಕೆ ಬಂದರೆ ನಿಮ್ಮ ವಿರುದ್ಧವೇ ಜನ ತಿರುಗಿ ಬೀಳ್ತಾರೆ ಅಂತ ಜನರನ್ನ ಎತ್ತಿ ಕಟ್ಟುವಂಥ ಪ್ರಯತ್ನವೋ, ಯಾವುದನ್ನ ಯಾವ ರೀತಿಯಾಗಿ ತಾತ್ಪರ್ಯವನ್ನ ಇಲ್ಲಿ ಗಮನಿಸಬಹುದು ಸುಖೇಶ್? ಅರುಣ್, ಒಂದು ಸ್ಪಷ್ಟ, ಮುಖ್ಯಮಂತ್ರಿಗಳಿಗೆ ಬಹುಶಃ ಮೂಡ ವಿಚಾರದಲ್ಲಿ ಇಡಿಯಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ಸಹಜವಾದ ಆತಂಕ ಇರಬಹುದು. ಹಾಗಾಗಿ ಎಲ್ಲೋ ಒಂದು ಕಡೆ ಜನರು ಕೂಡ, ಅಂದರೆ ಬಹುಮತದಿಂದ ಬಂದಂಥ ಸರ್ಕಾರ ನಮ್ಮದು, ಆ ಮುಖ್ಯಮಂತ್ರಿಯನ್ನು ಇಳಿಸುವ ಲೆಕ್ಕದಲ್ಲಿ ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅನ್ನುವಂಥ ಆರೋಪವನ್ನು ಅವರು ಮೊದಲಿಂದಲೂ ಕೂಡ ಮಾಡ್ತಾ ಬಂದಿದ್ದರು. ಇದು BJP ಅಥವಾ ವಿರೋಧ ಪಕ್ಷದ ನಾಯಕರಿಗೆ ಸಂದೇಶವನ್ನು ರವಾನಿಸುವ ಪ್ರಯತ್ನದ ಭಾಗವಾಗಿರ್ಬೋದು. ಅದರಲ್ಲೂ ಕೂಡ ಜನ
ಮುಟ್ಟಿದ್ರೆ ಸುಮ್ಮನೆ ಇರಲ್ಲ, ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಇರಲ್ಲ ಅನ್ನುವಂಥ ಜೊತೆಗೆ ನೀವು ಹೇಳಬೇಕು, ಅಂದರೆ CM ತಂಟೆಗೆ ಬರಬಾರ್ದು ಅನ್ನುವಂಥದ್ದನ್ನು ನೀವು ತಿಳಿಸಬೇಕು ಅನ್ನುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ಡಿಫೆನ್ಸ್ ಮೂಡಿಗೆ ಬಂದ್ರ ಅನ್ನುವಂಥದ್ದು. ಅಂದರೆ ಇಡೀ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಯಾವುದೇ ರೀತಿ ಸಂಭವನೀಯ ಆಗಬಹುದಾದಂತಹ ಬೆಳವಣಿಗೆಗಳನ್ನು ಯೋಚನೆ ಮಾಡಿ ಜನ ಬೆಂಬಲ ಇರುವಂಥ ಮುಖ್ಯಮಂತ್ರಿ ನಾವು, ಫುಲ್ ಫ್ಲೆಡ್ಜ್ ಆಗಿ ಸರ್ಕಾರ ಇರುವಂಥ ಮುಖ್ಯಮಂತ್ರಿ ನಾವು ನಮ್ಮ ತಂಟೆಗೆ ಬಂದರಷ್ಟು ಸುಲಭಕ್ಕಾಗಲ್ಲ ಅನ್ನುವಂಥ ಸಂದೇಶವನ್ನು ಎದುರಾಳಿಗಳಿಗೆ ರವಾನಿಸುವಂಥ ಪ್ರಯತ್ನವನ್ನು ಮಾಡಿದಂತಿದೆ. ಜೊತೆಗೆ ಜನ ನೀವು ಕೂಡ ಸದಾ ನನ್ನ ಬೆಂಬಲಕ್ಕೆ ಇರಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ಕೂಡ ಕೊಟ್ಟಂತೆ ಇದೆ. ಹಾಗಾಗಿ ಜನ ಬೆಂಬಲ ನನಗಿದೆ ಅನ್ನೋದನ್ನು ತೋರಿಸ್ಕೊಳ್ಬೇಕು, ಎದುರಾಳಿಗಳಿಗೆ ಸಂದೇಶವೂ ರವಾನೆ ಆಗಬೇಕು. ಈ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಮಾತಾಡದಂತೆ ಕಾಣಿಸ್ತಾ ಇದೆ. ಅರುಣ್, ಬಟ್ ಇದು ರಾಜಕೀಯವಾಗಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಲಾಭವನ್ನು ತಂದುಕೊಡುತ್ತೆ ಅಂತ ಏನಿಲ್ಲ. ಭಾವನಾತ್ಮಕವಾಗಿ ಕೆಲವರನ್ನ ತಮ್ಮತ್ತ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನ ಆಗಿರ್ಬೋದು. ಬಟ್ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ, ರಾಜಕೀಯವಾಗಿ ಅಷ್ಟೇ ಪ್ರಯೋಜನ ಆಗುತ್ತಾ ಇದು? ಅರುಣ್, ಈಗ ಇಡೀ ಮೂಡ ಪ್ರಕರಣವನ್ನು ನೋಡಬೇಕಾಗುತ್ತೆ. ಮೂಡ ಪ್ರಕರಣ ಯಾವ್ಯಾವ ಹಂತದಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥದ್ದು ಒಂದು ವಿಚಾರ. ಆದರೆ ED ಯಾಕೆ ಎಂಟ್ರಿ ಆಯಿತು ಅಥವಾ CBI ಬರುತ್ತೆ ಅಂದರೆ ಯಾಕೆ ಬರುತ್ತೆ ಅನ್ನುವಂಥ ವಿಚಾರವೂ ಕೂಡ ಪ್ರಮುಖವಾಗುತ್ತೆ. ಬಹುಶಃ ಲೋಕಾಯುಕ್ತ ತನಿಖೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಬೆಳವಣಿಗೆ, ಅದು EDನೋ ಅಥವಾ CBI ಏನೇ ಆದರೂ ಕೂಡ ಅವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರುವಂಥದ್ದು ಅನ್ನುವಂಥ ಆರೋಪವನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಹಾಗಾಗಿ ರಾಜಕೀಯ ಪ್ರೇರಿತವಾಗಿ ಬರಬಹುದಾದ ಸಂಸ್ಥೆಗಳು ಅನ್ನುವಂಥ ಆರೋಪವನ್ನು ಅವರೇ ಮಾಡ್ತಾ ಇರೋದ್ರಿಂದ ಅವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿ ನಡೆಯುತ್ತೆ ಅನ್ನುವಂಥದ್ದು ಅವರ ಗಟ್ಟಿ ನಂಬಿಕೆ ಈಗಲೂ ಇದ್ದಂತಿದೆ. ಹಾಗಾಗಿ ಅದಕ್ಕೆ ಏನು ಸಂದೇಶ ಕೊಡಬೇಕು, ರಾಜಕೀಯವಾಗಿ ಅವು ಬರ್ತಾರೆ ಅನ್ನೋದು ರಾಜಕೀಯವಾಗಿ ಫೇಸ್ ಮಾಡ್ತೀವಿ ಅನ್ನುವ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಮಾತುಗಳನ್ನು ಆಡದಂತೆ ಕಾಣಿಸ್ತಾ ಇದೆ. ಅರುಣ್, ಬಟ್ ಇದು ತನಿಖೆಯ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮಗಳನ್ನಂತೂ ಬೀರೋದಿಲ್ಲ. ಒಂದಿಷ್ಟು ಅವರ ಬೆಂಬಲಿಗರಿಗೆ ಒಂದಿಷ್ಟು ಆತ್ಮಶಕ್ತಿಯನ್ನು ತುಂಬುವಂಥ ಪ್ರಯತ್ನಗಳು ಆಗಬಹುದು ಇದರಿಂದ. ಅದನ್ನು ಹೊರತುಪಡಿಸಿ ಯಾವ ಪ್ರಯೋಜನಗಳು ಕೂಡ ಇದರಿಂದ ಆಗಲಿಕ್ಕಿಲ್ಲ. ಅರುಣ್, ಹಾಗೆ ನೋಡೋಕೆ ಹೋದರೆ ಮೇಲ್ನೋಟಕ್ಕೆ ತೀರಾ ಇದರಿಂದ ಏನೋ ಪ್ರಯೋಜನ ಆಗುತ್ತೆ ಅಂತಿಲ್ಲ, ಅಥವಾ ತಮ್ಮ ಪರವಾಗಿ ಗಟ್ಟಿ ಧ್ವನಿಗಳು ಏಳಲಿ ಅನ್ನುವಂಥ ಲೆಕ್ಕಾಚಾರವೂ ಇರ್ಬೋದು, ಅಥವಾ ಪ್ರತಿಭಟನೆಗಳು ಅಥವಾ ಒತ್ತಡಗಳು ಒತ್ತಾಯಗಳು ಜೋರಾಗಲಿ ಅನ್ನುವಂಥ ಲೆಕ್ಕಾಚಾರ. ಅಂತಹ ಒತ್ತಡಗಳು ಒತ್ತಾಯ ಜನಾಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಅಂದಾಗ ಒತ್ತಡ ಕ್ರಿಯೇಟ್ ಆಗ್ಬೋದು ತನಿಖೆ ಮೇಲೆ ಅನ್ನುವಂಥ ಲೆಕ್ಕಾಚಾರವೂ ಇರ್ಬೋದು. ಆದರೆ ಎಲ್ಲವೂ ಕೂಡ ಪ್ಯೂರ್ಲಿ ಪೊಲಿಟಿಕಲಿ ಪ್ರೆಷರ್ ಕ್ರಿಯೇಟ್ ಆಗುವಂಥದ್ದು ಅಥವಾ ಬೇರೆ ಏನೋ ಬೆಳವಣಿಗೆ ಆಗಬಹುದೇನೋ ಅನ್ನುವಂಥ ಲೆಕ್ಕಾಚಾರ ಇದ್ದಂತಿರ್ಬೋದು. ಯಾಕಂದರೆ ಈ ಮಾಡ್ತಿರುವಂಥ ಆರೋಪವೇ ರಾಜಕೀಯ ಪ್ರೇರಿತ ಅನ್ನುವಂಥ ಮೊದಲಿಂದ ಡಿಫೆಂಡ್ ಮಾಡ್ಕೊಂಡು ಬಂದಿರೋದ್ರಿಂದ ಎಲ್ಲವೂ ಕೂಡ ರಾಜಕೀಯ ಒತ್ತಡದಲ್ಲಿ ಒಂದಷ್ಟು ಬದಲಾವಣೆಗಳು ಆದರೆ ಆಗಲಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಇರಬಹುದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಸೊ ನಿನ್ನೆ ಮೈಸೂರಿನಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ ಮುಖ್ಯಮಂತ್ರಿಗಳು. ಹಲವು ಮಾತುಗಳನ್ನು ಆಡಿದ್ದಾರೆ. ಅದು ಏನನ್ನು ಸೂಚಿಸುತ್ತೆ, ಅದರ ತಾತ್ಪರ್ಯ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಈ ಮಾತಿನ ವೈಖರಿ ಇದೆಯಲ್ಲ, ಅದು ಅವರಲ್ಲಿರುವಂಥ ಆತಂಕ ಬೇಗುದಿಯನ್ನು ಹೊರಗೆ ಹಾಕುವಂಥ ಪ್ರಯತ್ನವೋ ಅಥವಾ ಎದುರಾಳಿಗೆ ಕೊಡ್ತಾ ಇರುವಂಥ ಸೂಕ್ಷ್ಮವೋ ಅಥವಾ ಅವರ ಪಕ್ಷದಲ್ಲೇ ಇರುವಂಥವರಿಗೆ ಕೊಡ್ತಾ ಇರುವಂಥ ಎಚ್ಚರಿಕೆಯೋ?